ಏನಪ್ಪ ಸ್ವಾಮಿಗಳಿದ್ದಾರಾ? ಸ್ವಾಮಿಗಳಿದ್ದಾರೆ, ಬನ್ನಿ ಅಣ್ಣ. ಸ್ವಾಮಿಲಿ ಪಟೇಲ್ರ ಮೊಮ್ಮಗನ್ ಬಂದವನೆ. ಓ ಹೌದಾ, ಒಳಗೆ ಕಳಿಸು. ನಮಸ್ಕಾರ ಸ್ವಾಮಿಗಳೇ. ಹೇಳು ಭಕ್ತ. ಏನು ಹೇಳೋದೋ ಏನೋ, ನಿಮಗೆ ಗೊತ್ತಿಲ್ವ ಸ್ವಾಮಿ? ಮೊದಲನೇ ಸಲ ನಿಮ್ಮ ಹತ್ರ ಬಿಸ್ನೆಸ್ ಮಾಡಬೇಕು ಅಂತ ಬಂದಾಗ ರಿಯಲ್ ಎಸ್ಟೇಟ್ ಮೇಲೆ ಹಾಕು 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 ಅಂದರೆ ನಾನು ಹಾಕಿದ್ದು ಒಂದೇ ಆಯಿತು, ಅದು ಮಲ್ಕೊಂಡಿದ್ದು ಒಂದೇ ಆಯಿತು. ಇನ್ನು ಎರಡನೇ ಸಲ ಬಂದಾಗ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡು 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 ಅಂದರೆ ಗೋಲ್ಡ್ ತಗೊಬಂದು ಮನೇಲಿ ಇಟ್ಟನೋ ಇಲ್ಲ ಸ್ವಾಮಿ, ಇನ್ಕಮ್ ಟ್ಯಾಕ್ಸ್ ಅವ್ರು ಬಂದಂಗೆ ಗುಂಬಿಡೋದ. ಹೋಗ್ಲಿ, ಕಡೆದಾಗೆ ನನ್ನ ಕೈಡಿ ಅಂತ ಬಿಸ್ನೆಸ್ ಯಾವುದಾದ್ರೂ ಅಂತ ಹೇಳಿ ಸ್ವಾಮಿ. ಎಲ್ಲಿ ನಿನ್ನ ಕೈ ಚಾಚೋ? ಆಹಾ, ಓಹೋ, ಇಷ್ಟು ದಿನ ಗುರು ಬಲ ಇರಲಿಲ್ಲ, ಇದೀಗ ಶನಿ ಹೋಗಿ ಗುರು ಬಂದಿದ್ದಾನೆ. ನೀನು ಕೈ ಇಟ್ಟಿದ್ದೆಲ್ಲ ಚಿನ್ನ. ಹೌದಾ? ನೀವೇ ಯಾವುದಾದ್ರೂ ಒಂದು ಒಳ್ಳೆ ಬಿಸ್ನೆಸ್ ಹೇಳಿ ಸ್ವಾಮಿ. ನನಗನ್ಸೋ ಪ್ರಕಾರ ನೀನು ಚಿತ್ರರಂಗಕ್ಕೆ ಹೋದರೆ ಒಳ್ಳೆಯದು. ಏನು ಸ್ವಾಮಿ? ಅದೇ ಫಿಲಮ್ ಇಂಡಸ್ಟ್ರಿ. ಧನ್ಯೋಸ್ಮಿ ಸ್ವಾಮಿ, ಬರ್ತೀನಿ. ಒಳ್ಳೆಯದಾಗಲಿ, ಹೋಗಿ ಬಾ ಭಕ್ತ. ಭಕ್ತ, ಕಾಣಿಕೆ ಮರ್ತೋಗ್ಬಿಟ್ಟಿದೀಯಾ? ಬಿಸ್ನೆಸ್ ಸಕ್ಸಸ್ ಆಗಲಿ ಸ್ವಾಮಿ, ಆಮೇಲೆ ಕೊಡ್ತೀನಿ. ಮುಂಡಾ ಮೋಚ್ತು. ಹಾಯ್, ನೀವು ಕೇಳ್ತಿದ್ದೀರಾ ರೇಡಿಯೋ ಮಿರ್ಚಿ 93.7 FM. ಎಲ್ಲರಿಗೂ ಬೆಳಗಿನ ಶುಭಾಶಯಗಳು. ನಿಮ್ಮ ದಿನವನ್ನು ಉತ್ಸಾಹದಿಂದ ಆರಂಭಿಸಿ ಈ ಹಾಡಿನೊಂದಿಗೆ. ನಾನ್ ಸೈಲೆಂಟ್ ಆಗಿದ್ರೆ ರಾಮ, ವೈಲೆಂಟ್ ಆದ್ನೋ. ಸ್ವಾಮಿ, ಎಷ್ಟೊಂದು ಬಿಸ್ನೆಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ತುಂಬ ಲಾಸ್ ಆಗಿಬಿಟ್ಟಿದ್ದೀನಪ್ಪ. ಇದೊಂದು ಬಿಸ್ನೆಸ್ ಆದರೂ ಕೈ ಹಿಡಿಯೋ ಥರ ಅನುಗ್ರಹಿಸಿ ಕಾಪಾಡುತ್ತಂದೆ. ಲೇ ಹೋಗಿ ಹೋಗಿ ಆ ಡೋಂಗಿ ಬಾಬಾ ಮಾತನ್ನು ಕೇಳ್ಕೊಂಡು ಫಿಲಮ್ ಇಂಡಸ್ಟ್ರಿಗೆ ಹೋಗ್ತಾ ಇದೀಯಾ? ಒಳ್ಳೇದಾಗಲಿ. ಏನೋ ವೆಂಕಟ, ಪೇಪರಲ್ಲೆಲ್ಲ ಪ್ರಿಂಟ್ ಆಯ್ತಾ? ಹ್ಞೂ ಅಣ್ಣ, ಎಲ್ಲ ಪ್ರಿಂಟ್ ಆಗಿದೆ. ಏನೇನು ಈ ಲೆವೆಲಾಗಿ ರೆಡಿಯಾಗಿ ಬಂದವನ? ಇವನು ಹೆಂಗಿದ್ದ ಗೊತ್ತಾ? ಯಾರೋ ಯಾರೋ ಗೀಚಿ ಹೋ. ಏನೋ ವೆಂಕಟ, ಫುಲ್ ಮಿಂಚ್ತಾ ಇದೆಯಾ? ಸಂಬಳ ಏನಾದರೂ ಜಾಸ್ತಿ ಆಯ್ತಾ? ಇಲ್ಲ ಅಣ್ಣ, ಈ ನನ್ನ ಮಗನ ಕೊಡೋ ಸಂಬಳಕ್ಕೆ ಈ ಡೈಲಾಗ್ ಬೇಕಾ? ಮತ್ತೆ ಅದೇ ಅಣ್ಣ, ಡೈರೆಕ್ಟ್ರು ಬರ್ತಾರಲ್ಲ ಅವ್ರ ಹತ್ರ ಒಂದು ಚಾನ್ಸ್ ಕೇಳೋಣಂತಣ್ಣ. ಓ, ನಾನು ಹೇಳಿ ಕೊಡಿಸ್ತೀನಿ ಬಿಡ. ಸರಿ ಅಣ್ಣ. ಸರ್, ಇಲ್ಲಿ ಪ್ರೊಡ್ಯೂಸರ್ ಮನೆ ಇದೆ, ಬನ್ನಿ ಸರ್. ಸರ್ ಬ್ಯಾಗ್ ಕೊಡಿ ಸರ್. ಪರವಾಗಿಲ್ಲ ಬಿಡಿ ಸರ್, ಕೊಡಿ ಸರ್. ನಾನು ಮನೆ ವಾಚ್ಮ್ಯಾನು. ವಾಚ್ಮ್ಯಾನಾ? ವೆಯ್ಟರ್ ಬಟ್ಟೆ ಹಾಕ್ಕೊಂಡು ವಾಚ್ಮ್ಯಾನ್ ಅಂತಾನಲ್ಲಪ್ಪ. ನಮಸ್ಕಾರ ಸರ್. ಅಣ್ಣ, ಡೈರೆಕ್ಟ್ರ್ ಅಣ್ಣ. ಓ ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ನಿಮ್ಮ ಹೆಸರು? ನನ್ನ ಹೆಸರು ಸೋಮಶೇಖರ್ ಅಂತ, ಎಲ್ಲ ಪ್ರೀತಿಯಿಂದ ಸೋಮು ಅಂತ ಕರೀತಾರೆ. ನೋಡಿ ಸೋಮು ಅಂತ ಅವ್ರೆ. ಸರ್, ನನ್ನ ಹೆಸರು ಸೋಮು ಸರ್. ಹೌದಾ? ಓಕೆ. ನೋಡಿ ಸೋಮು ಅವರೇ, ನಿಮ್ಮ ಎಕ್ಸ್ಪೀರಿಯನ್ಸ್ ಏನು? ಸುಮಾರು ಚಿತ್ರಗಳಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ ಸರ್. ಯಾವ್ಯಾವ ಚಿತ್ರಗಳಲ್ಲಿ ಕೆಲಸ ಮಾಡಿದ್ದೀರಾ? ಉಗ್ರಂ, ಆಹಾ, ರಾಮಾಚಾರಿ, ಓಹೋ, ಕೆಲಸ ಮಾಡಬೇಕಂತಿದ್ದೆ ಸರ್, ಚಾನ್ಸ್ ಸಿಗಲಿಲ್ಲ. ಯಾವುದೋ ಸಣ್ಣ ಪುಟ್ಟ ಚಿತ್ರಗಳಲ್ಲಿ ಕೆಲಸ ಮಾಡಿದ್ದೀನಿ ಸರ್. ಸರಿ, ಕತೆ ಹೇಳಪ್ಪ. ಸರ್, ಇಲ್ಲಿ ಕುತ್ಕೊಂಡು ಹೇಳಿದ್ರೆ ಫೀಲ್ ಇರಲ್ಲ, ಅಲ್ಲಿ ಕುತ್ಕೊಂಡು ಹೇಳ್ತೀನಿ ಸರ್. ಸರಿ ಬಾಪ,
ಅಣ್ಣ ನಾನು ಸ್ಟೋರಿ ಕೇಳಕ್ಕೆ ಕುತ್ಕೊಂತೀನಿ ಅಣ್ಣ. ಕುತ್ಕೋ ಬಾರೋ. ಸರ್ ನಮ್ಮ ಕಥೆಯಲ್ಲಿ ಫುಲ್ಲು ಲವ್ ಆ್ಯಂಡ್ ಎಮೋಷನ್ ಸರ್. ಸರ್ ಸ್ಟೋರಿ ಆಗೋಯ್ತು ಸರ್. ಏನಾಯ್ತಪ್ಪ ಕ್ಲೈಮ್ಯಾಕ್ಸು? ಒಂದು ಕಡೆಯಿಂದ ಹೀರೋ ಬರ್ತಾರೆ ಸರ್, ಇದು ಕಡೆಯಿಂದ ಹೀರೋಯಿನ್ ಬರ್ತಾರೆ ಸರ್. ಇಬ್ರು ಹತ್ರ ಬರ್ತಾರೆ ಸರ್, ಇಬ್ರು ಹತ್ರ ಬಂದು ಅಂತಾರೆ ಸರ್. ಇನ್ನೇನು ಸೇರ್ಬೇಕು ಸರ್? ಹೀರೋ ಅಡ್ಗಿರೋ ಹೊರಟೋಗ್ತಾನೆ, ಹೀರೋಯಿನ್ ಪಡ್ಗೆ ಹೀರೋಯಿನ್ ಹೊರಟೋಗ್ತಾಳೆ ಸರ್. ಯಾಕೆ? ಜನ ಚೇಂಜ್ ಕೇಳ್ತಾರೆ ಸರ್. ಈಗಿನ ಜನ ಚೇಂಜ್ ಕೇಳ್ತಾರೆ ಸರ್. ಓಹೋ ಸರಿ, ಫೋನ್ ಮಾಡ್ತೀನಿ ಹೋಗಪ್ಪ. ಸರಿ ಸರ್, ಬರ್ತೀನಿ. ಬೇಕಾಗಿಲ್ಲ ಹೋಗಪ್ಪ. ಇವ್ರು ಚೇಂಜ್ ಪಿಕ್ಚರ್ ನಾವು ಮಾಡಕ್ ಹೋದ್ರೆ ಜನಗಳ ಹತ್ರ ನಾವು ಚೇಂಜ್ ಕೇಳ್ಬೇಕಾಗ್ತದೆ. ಹೌದಣ್ಣ. ಏನ್ ಸಾರ್, ನಿಮ್ದು ಗಾರ್ಡನ್ಗೆ ನಿಮ್ದಕ್ಕೆ ಕೆಲಸ ಮಾಡ್ತಾ ಇದ್ದೀರಾ? ಕೆಲಸ ಮಾಡ್ತಾ ಇರೋದು ನಾನೇ, ಆದರೆ ಗಾರ್ಡನ್ ನಮ್ದಕ್ಕೆಲ್ಲ ಬಾಯ್. ಹಾಗಾದ್ರೆ ಪ್ರೊಡ್ಯೂಸರ್ ನಿಮ್ದಕ್ಕೆ ಅಲ್ಲ? ನಮ್ದಕ್ಕೆ ಬಾಸ್ ಪ್ರೊಡ್ಯೂಸರ್, ನಿಮ್ದಕ್ಕೆ ಡೈರೆಕ್ಟ್ರು. ಹಾ ಭಾಯ್. ಸರಿ, ಕತೆ ಹೇಳಿವ್ರಂತೆ, ಬನ್ನಿ. ಸರ್ ನಿಮ್ದಕ್ಕೆ ನಮಸ್ಕಾರ ಸರ್. ಯಾವುದಕ್ಕೆ? ನಿಮ್ದಕ್ಕೆ ಸರ್. ಆ ಅಣ್ಣ ನಿಮ್ಗೆ ನಮಸ್ಕಾರ ಅಂತ ಹೇಳ್ತಾವನೆ ಡೈರೆಕ್ಟ್ರು. ಓ ನಮಸ್ಕಾರ, ಬನ್ನಿ ಕುತ್ಕೊಳ್ಳಿ. ನಮ್ಮ ಹೆಸರು? ನಮ್ದಕ್ಕೆ ಪೀರು ಸಾಬಿ ಸರ್. ನಮ್ದಕ್ಕೆ ಹೆಸರು. ಫಿಲಮ್ ಇಂಡಸ್ಟ್ರಿ ಒಳಗಡೆ ಎಕ್ಸ್ಪೀರಿಯನ್ಸ್ ಇದೆಯಾ? ಸುಮಾರು 5 ಫಿಲಮ್ಗೆ ಡೈರೆಕ್ಷನ್ ಮಾಡಿದ್ದೀನಿ ಸರ್ ನಾನು. 1-2-3 ಫಿಲಮ್ ಹೆಸರು ಹೇಳಿ. ಆಗಲ್ಲ ಸರ್. ಯಾಕೆ? ನಮ್ದಕ್ಕೆ ಮಾಡಿರೋದು 5 ಫಿಲಮ್ಗೆ ಸರ್, ನಿಮ್ದಕ್ಕೆ ಕೇಳ್ತಾ ಇರೋದು 6 ಫಿಲಮ್ಗೆ. ಹೆಂಗೆ ಹೇಳೋದು? 4 ಫಿಲಮ್ ಹೆಸರು ಕೇಳತ್ನ? ಹ್ಞೂ ಸರ್. 1ಕ್ಕೆ 2ಕ್ಕೆ 3ಕ್ಕೆ ಎಷ್ಟ್ಗೆ ಆಯ್ತು ಸರ್? ಸರಿ, 2 ಫಿಲಮ್ ಹೆಸರು ಹೇಳಪ್ಪ. 2 ಕಾಲು ಗುಟ್ಟದ ಮೇಲೆ, ಮೋರಿ ದಾಟಿದ ವೀರ, ಬಕೆಟ್ಲ ಬಾಕ್ಸಿಂಗ್. ನಾನು ಈ ಫಿಲಮ್ಸ್ ಯಾವುದು ನೋಡಿಲ್ಲ, ನೀನೇನಾದ್ರೂ ನೋಡಿಲ್ಲ? ಇಲ್ಲ ಅಣ್ಣ. ಈ ಫಿಲಮ್ಗಳು ರಿಲೀಸ್ ಆಗಿದ್ರೆ ತಾನೇ ನೀವು ನೋಡೋದಕ್ಕೆ. ಮಿಕ್ಕಿದ್ದು? ಅವನು ಅಷ್ಟೇನೆ. ಯಾಕೆ? ಅರ್ಧ ಫಿಲಮ್ಗೆ ಶೂಟಿಂಗ್ ಆಗಿರ್ತೈತೆ ಸಾರ್. ಕ್ಯಾ ಹೋತಾ ಹೈ ಪತಾ ನೀ, ಪ್ರೊಡ್ಯೂಸರ್ಗೆ ಪಾಗಲ್ ಆಗ್ಬಿಡ್ತಾನೆ ಸಾರ್. ಪಾಗಲ್ಲು ಅದೇ ಮೆಂಟಲ್. ಹಾಗಾದ್ರೆ ಕತೆಗೆ ಹೇಳೋದು ಸ್ಟಾರ್ಟ್ ಮಾಡ್ಬಿಡ್ಲಿ. ಕ್ಯಾಮ್ರಾ ಫುಲ್ಲು ಝೂಮ್ ಆಗುತ್ತೆ ಸರ್, ಮತ್ತೆ ಹಿಂದೆ ಬರುತ್ತೆ ಸರ್.
ಸಾರ್ ನಮ್ದಕ್ಕೆ ಕತೆ ಮುಗ್ದೋಯ್ತು. ಹೌದಾ, ಸರಿ ಫೋನ್ ಮಾಡ್ತೀನಿ ಹೋಗು. ಥ್ಯಾಂಕ್ ಯು ಸಾರ್. ನಮ್ದಕ್ಕೆ ಫೋನ್ ನಂಬರ್ ತಗೊಳ್ಳಿ, ಹಾಗೆ ಮಾಡ್ತೀನಿ ಫೋನ್ ಮಾಡಿ. ಹೋಗು. ಬರ್ತೀನಿ ಸಾರ್. ಏನೋ ಇವನ್ ಕತೆ ಕೇಳಿನೇ ನನಗೆ ತಲೆ ಕೆಟ್ಟೋಯ್ತು. ಇವನ್ ಜೊತೆ ಫಿಲಮ್ ಏನಾದರೂ ಮಾಡಿಬಿಟ್ರೆ ಪಾಗಲಾಗದಂತೂ ಗ್ಯಾರಂಟಿ. ಓಹೋ, ಯಾಕೆ ಫಸ್ಟ್ ಫಿಲ್ಮ್ ಪ್ರೊಡ್ಯೂಸರ್ಗಳೆಲ್ಲ ಆಗಲ್ಗಳಾದ್ರಂತ ಓಯ್, ಏನೋ ಮುಂದೆ ಹೋಗ್ತದೆಯಾ? ಡೈರೆಕ್ಟರ್ ನಾನಾ ನೀನಾ? ಅದಿವೆ ಸರ್. ಈ ನನ್ನ ಮಗನಿಗೆ ಇನ್ನೂ ಗಂಡಸರಿ ಇದ್ರೆ ಹಿಡಿಯೋಕೆ ಇನ್ನೊಬ್ರು ಬೇಕಾಗಿತ್ತು. ನಮಸ್ಕಾರ ಸರ್. ನಿನಗೆ ನಿನ್ನ ವಾಯ್ಸ್ಗೆ ಸಿಂಕೆ ಆಗ್ತಾ ಇಲ್ವಲ್ಲೋ? ನಮಸ್ಕಾರ ಹೇಳಿದ್ದು ನಾನು ಸರ್. ನಮ್ಮ ಡೈರೆಕ್ಟ್ರು ಜಾಸ್ತಿ ಮಾತಾಡಲ್ಲ, ಅದಕ್ಕೆ ಕತೆ ಹೇಳಕ್ಕೆ ನಾನು ಕರ್ಕೊಂಬಂದಿದ್ದಾರೆ ಸರ್. ಅಣ್ಣ ಇದು ಸ್ವಲ್ಪ ಮುಂದೆ ಜರ್ಸ. ನಿಮ್ಮ ಡೈರೆಕ್ಟರ್ ಎಕ್ಸ್ಪೀರಿಯನ್ಸ್ ಏನು? ಮಸ್ತು ಸರ್. ಏನು? ಫಿಲಮ್ ಇಂಡಸ್ಟ್ರಿ. ಓಹೋ, ಮತ್ತೆ ಹೇಗೆ ತೆಗಿತೀರಾ ಏನು ಸರ್? ಫಿಲಮ್ಮು? ಫಿಲಮ್ನ ನೋಡಿ 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 ಬಂದಿರೋ ಎಕ್ಸ್ಪೀರಿಯನ್ಸಲ್ಲಿ ಫಿಲಮ್ನ ತೆಗಿತೀವಿ ಸರ್. ಮತ್ತೆ ಕತೆ ಸ್ಟಾರ್ಟ್ ಮಾಡು. ಓಪನ್ ಆದ್ಮೇಲೆ ಕ್ಲೋಸ್ ಆಗುತ್ತೆ ಸರ್. ಏನು? ಅಂಗಡಿ ಡೋರು ಸರ್. ಓಹೋ, ಅಂಗಡಿ ಓಪನ್ ಆಗುತ್ತೆ ಸರ್. ಅಂಗಡಿ ಡೋರಾ? ಅಲ್ಲ ಸರ್, ಮನೆ ಡೋರು. ಹೀರೋ ಅಂಗಿ ಒಳಗೆ ಹೋಗ್ತಾನೆ ಸರ್, ನೋಡ್ತಾನೆ ಸರ್. ಹೀರೋನ ನೋಡೋದು? ಅಲ್ಲ ಸರ್, ವಿಲನ್ನು ಅಂಗಿಗೆ ಸುಟ್ಟಾಕ್ತಾನೆ ಸರ್. ವಿಲನ್ ಹೀರೋನ್ ಸುಟ್ಟಾಕ್ಬಿಡ್ತಾನ? ಅಲ್ಲ ಸರ್, ಹೀರೋ ವಿಲನ್ ಸುಟ್ಟಾಕೋದು ಸರ್. ಹೋಗ್ಲಿ ಬಿಡಿ ಸರ್, ನನ್ನ ಹತ್ರ ಒಂದು ಲವ್ ಸ್ಟೋರಿ ಇದೆ, ಹೇಳ್ತೀನಿ ಕೇಳಿ ಸರ್. ಓಪನಿಂಗ್ ಮಾಡ್ತಾ ಇದ್ದಂಗೆ ಸರ್, ಮುಂದ್ಗಡೆ ಒಂದು ಗಾಡಿ, ಇದ್ ಕಡೆ ಮಗು, ಇದ್ ಕಡೆ ಲಾರಿ ಬರ್ತಾ ಇರುತ್ತೆ ಸರ್. ಈ ಹೀರೋ ಬಂದು ಸರ್, ಪ್ಯಾಂಟ್ ಬಿಚ್ಚಿದ್ನು ಸರ್, ಅರಿತಾ ಸರ್, ಧಾರಾಕಾರವಾಗಿ ಅರಿತಾ ಇತ್ತು ಸರ್. ಏನು? ನೀರು ಸರ್. ಹಾಗಾದ್ರೆ ಪ್ಯಾಂಟ್ ಬಿಚ್ಚಿದ್ದು? ಪ್ಯಾಂಟ್ ಬಿಚ್ಚಿದ್ದು ಈ ಜೋಡಿಗೆ ಸರ್. ಆಗ್ಬಿಟ್ಟು ಸರ್ ಹಂಗೆ ಸರ್. ಬೆಳಿಂದ ಮಳೆ ಬೀಳ್ತಾ ಇರ್ತದೆ ಸರ್. ಹಂಗೆ ಆ ಕಡೆಯಿಂದ ಹೀರೋ ಬರ್ತಾ ಇರ್ತಾಳೆ ಸರ್. ಹಂಗೆ ಹಾಳು ಹೇಳ್ಕೊಂಡು ಮೇಲೆ ನೋಡ್ತಾ ಇರ್ತಾಳೆ ಸರ್. ರೀ ಡೈರೆಕ್ಟ್ರ, ಏನ್ರಿ ನಿಮ್ಮ ಅಸ್ಟೆಂಟ್ ಬಿಕ್ಳಿಸ್ತಾವನ? ಅವನಿಗೆ ಟೆನ್ಷನ್ ಆದಾಗ ಹಂಗೆ ಸರ್. ಅವನಿಗೆ ಟೆನ್ಷನ್ ಆದಾಗ ಹಂಗೆ ಸರ್. ಲೇ ವೆಂಕಟ, ಡೈರೆಕ್ಟರ್ ಕಂಟ್ರೋಲ್ ಕೂಡ ಏನೋ ಕಚ್ಕೊಬಿಟ್ಟಿದೆ, ನೀರು ಎತ್ಕೋಬೋಗೋ. ಏನು ಕಚ್ಕೊಂಡಿಲ್ಲ ಸರ್. ಓಹೋ, ನೀನ್ ಮಾತಾಡೋದೆ ಹಂಗ ಸರ್. ವಾಚ್ಮ್ಯಾನ್, ಟಾಯ್ಲೆಟ್ ಎಲ್ಲಿದೆ? ಔಟ್ಸೈಡ್ ರೈಟ್ಗಿದೆ ನೋಡಿ. ಏಕೆ? ಸ್ವಲ್ಪ ಅರ್ಜೆಂಟ್. ಡೈರೆಕ್ಟ್ರೆ, ಎಲ್ಲ ಸರಿ ಹೋಯ್ತಾ? ಎಲ್ಲ ಸರಿ ಆಯ್ತು. ಸ್ವಲ್ಪ ವಾಸನೆ. ಹಾಂ, ವಾಸನೆ ವಾಸನೆ. ಏನು ತುಂಬ ಸ್ಮೆಲ್ಲ? ಬಿರಿಯಾನಿ ಸ್ಮೆಲ್. ಏನು ಬಿರಿಯಾನಿ ಸ್ಮೆಲ್ ಅಂತೆ? ಎತ್ತಾಚೆಗೆ ನೋಡು.
ಡೈರೆಕ್ಟ್ರೆ ಸರಿ ಫೋನ್ ಮಾಡ್ತೀನಿ ಹೋಗಿ ನೀವು. ತುಂಬ ಥ್ಯಾಂಕ್ಸ್ ಸರ್. ಓ, ಯಾರು ಡೈರೆಕ್ಟ್ರು ಬರ್ತಾ ಇದ್ದಂಗೆ ಅವರೇ. ಇವ್ರ ಹತ್ರ ಹೆಂಗಾದ್ರೂ ಮಾಡಿ ಚಾನ್ಸ್ ಹೊಡಿಬೇಕು. ಏನೋ ಕಡಿಮೆ ಆಗೈತಲ್ಲ. ಓಹೋ, ಇಷ್ಟು ಮಾತಾದ್ರೂ ಇರಬೇಕು. ಸರ್, ಪೇಪರ್ನಲ್ಲಿ ಆ್ಯಡ್ ನೋಡಿದೆ. ಓ, ನೀವು ಡೈರೆಕ್ಟ್ರಾ? ಹೌದು ಸರ್, ನೀವು? ಹಾಂ, ಇವರಾ ಸರ್? ಏ ವೆಂಕಟ, ಯಾರೋ ಅದು? ಅಣ್ಣ, ಡೈರೆಕ್ಟ್ರ್ ಅಂತೆ, ಕರ್ಕೊಂಬರ್ತಾ ಇದ್ದೀನಿ. ಇವರೇ ನಮ್ಮ ಪ್ರೊಡ್ಯೂಸರ್. ನಮಸ್ಕಾರ ಸರ್. ನಮಸ್ಕಾರ. ಎಲ್ಲ ಸಾಕು. ಕತೆ ಆಗಿದ್ದಾರೆ. ಕತೆ ಸರ್, ನೀವೇ ನೆಲದ ಮೇಲೆ ಕೂತ್ಕೊಂಡಿದ್ದೀರಾ? ಸರ್, ನನಗಿಲ್ಲಿ ಕಂಫರ್ಟಬಲ್ ಇದೆ ಬಿಡಿ ಸರ್. ಇನ್ನೇನು ನೀವು ನನ್ನ ತಲೆ ಮೇಲೆ ಕುಣಿಸ್ಕೋಬೇಕಾ? ಅಲ್ಲ ಸರ್, ಹೀರೋ ಯಾಕೆ ನೆಲದ ಮೇಲೆ ಕೂತ್ಕೊಂಡಿರೋದು? ಯಾರು ಹೇಳಿದ್ದು? ಇವರೇ ಹೇಳಿದ್ದು ಸರ್. ಹೀರೋನಾ? ಸರಿ, ಕತೆ ಹೇಳಿ. ಸೂಪರ್ ಆಗಿರೋ ಕತೆ ಹೇಳ್ತೀನಿ ಸರ್. ಓಪನ್ ಆಗ್ತಾ ಇದ್ದಂಗೆ ಸರ್ ಸೌಂಡ್ ಬರುತ್ತೆ ಸರ್. ಬಿಲ್ಡಿಂಗ್ಸ್ ಎಲ್ಲ ಬಿದ್ದೋಗ್ತಾ ಇರುತ್ತೆ ಸರ್. ಲೋ ಬಜೆಟಲ್ಲಿ ಕತೆ ಮಾಡಿದ್ದೇನಪ್ಪ? ಹ್ಞೂ ಸರ್, ಅದೆಲ್ಲ VFX ಅಲ್ಲಿ ಮಾಡ್ಕೋಬೋದು ಬಿಡಿ ಸರ್. VFX ಅನ್ನು ಬಿಲ್ ಮಾಡೋದು ನೋಡಿದ್ದೀನಪ್ಪ. ಇಷ್ಟುದ್ದ ರಾವು ಪುಸ್ 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 ಅಂತ ಬಂದು ಒಬ್ಬನ್ನ ಕಚ್ಬಿಟ್ಟು 15 ಲಕ್ಷ ಬಿಲ್ ಮಾಡ್ತಾರೆ. ಅಷ್ಟು ಸ್ಟೋರಿ ಹೆಂಗಿರ್ಬೇಕು ಗೊತ್ತಾ? ಒಂದೆರಡು ಟ್ವಿಸ್ಟು, ಸ್ವಲ್ಪ ಕಾಮಿಡಿ ಇದ್ರೆ ಸಾಕು ಸರ್. ಆ ಥರದ್ದೇ ಒಂದು ಕತೆ ಇದೆ, ಹೇಳ ಸರ್? ಸರಿ, ಹೇಳಪ್ಪ. ಸರ್, ಫಸ್ಟ್ ಓಪನಿಂಗು ಹೀರೋ ಮೆಡಿಟೇಷನ್ ಕುತ್ಕೊಂಡಿರ್ತಾನೆ ಸರ್. ಆ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ತನ್ನ ಹಿಂದಿನ ದಿನದ್ದು ಸ್ಟೋರಿ ಹೇಳ್ತಾ ಇರ್ತಾನೆ ಸ್ವಲ್ಪ ಸರ್. ನಿಲ್ಸು. ಈ ಸ್ಟೋರಿನೆಲ್ಲೋ ಕೇಳ್ದಂಗಿದೆಯಲ್ಲ. ಸರಿ, ಕಂಟಿನ್ಯೂ ಮಾಡು. ಸ್ವಲ್ಪ ನಿಲ್ಸು. ನೆಕ್ಸ್ಟ್ ಏನಾಗುತ್ತೆ ಅಂತ ನಾನು ಹೇಳ್ತೀನಿ. ಸರ್, ಇದೆಲ್ಲ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಏಯ್ ಬಡ್ಡಿ ಮಗನ, ಆ ಒಂದು ಕ್ಷಣ ಶಾರ್ಟ್ ಮೂವಿ ಪ್ರೊಡ್ಯೂಸರ್ ನಾನೇ ಕಣೋ. ಆ ಓ, ಇಷ್ಟೊತ್ತು ಹೇಳಿದ್ದು ನಮ್ಮ ಸ್ಟೋರಿನಾ? ಹೌದು ಕಣೋ ಬಕ್ರೋ. ಬಿಟ್ಬಿಡಿ ಸರ್, ಬೇಡ ಸರ್. ಹೋಗೋ ಬೋಳಿ ಮಗನೇ, ತಗೊಳ್ಳಲೇ. ಇನ್ನೊಂದ್ಸಲ ನಾನು ಕಣ್ಣಿಗೆ ಬಿದ್ದರೆ ಸಿಗ್ದಾಕ್ತೀನಿ, ಚರ್ಮ ಸುಲ್ದು ಬಿಡ್ತೀನಿ. ಹೋಗೋ. ಏನೋ ವೆಂಕಟ, ನನಗಿಂತ ನೀನೇ ತುಂಬ ಫೀಲ್ ಆಗ್ದಂಗಿದ್ಯಾ? ಹೀರೋ ಚಾನ್ಸ್ ಮಿಸ್ ಆಯ್ತು ಅಂತ. ಹ್ಞೂನಣ್ಣ. ಏನೋ ನೋಡ್ತಾವನಲ್ಲಪ್ಪ. ಮಚ್ಚ, ಏನ್ ನೋಡ್ತಾ ಇದೀಯೋ? ಮಚ್ಚ, ಅಲ್ಲೇನಾದ್ರು ಕಾಣಿಸ್ತೈತಾ? ಇಲ್ವೇ? ಅಲ್ಲೇನಾದ್ರು ಕಾಣಿಸುತ್ತೇನೋ ಅಂತ ನೋಡ್ತಾ ಇದ್ದೆ. ಮಚ್ಚ, ಏನ್ ನೋಡ್ತಾ ಇದ್ದೀರೋ? ಮಗ, ಅಲ್ಲೇನಾದ್ರು ಕಾಣ್ತಾ ಇದೀಯಾ? ಇಲ್ವಲ್ಲ. ಅಲ್ಲೇನಾದ್ರು ಕಾಣ್ತಾ ಇದೆಯೇನೋ ಅಂತ ನೋಡ್ತಾ ಇದ್ದೀನಿ. ಅಯ್ಯೋ,
ಓಯ್ ಗುರು, ಇಲ್ಲಿ ಹರಿಕತೆ ಮಾಡೋರ್ ಮನೆ ಎಲ್ಲಿ ಬರೋದು? ಯೋಯ್ ಏನ್ ಗಾಂಚಲಿನಾ ಜಾಸ್ತಿ ಮಾತಾಡ್ತಾ ಇದೀಯಾ? ಏನಪ್ಪ ಅಡ್ರೆಸ್ ಕೇಳಿದ್ರೆ ಒಡಕ್ಕೆ ಬರಂಗವ್ರೆ. ಯಾಕಣ? ಯಾಕಣ್ಣನ ಏ ಮಚ ಹೆಂಗ್ ಕೇಳ್ಬೇಕಂತ ಹೇಳೋ. ಗುರು ಇಲ್ಲಿ ಹರಿಕತೆ ಮಾಡೋ ಮನೆ ಎಲ್ಲಿ ಬರುತ್ತೆ? ನೀನ್ ಹೆಂಗ್ ಕೇಳ್ದೆ? ಯೋಯ್ ಹೇಳೋ. ಯೋಯ್ 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 ಇಲ್ಲಿ ಹರಿಕತೆ ಮಾಡೋರ್ ಮನೆ ಎಲ್ಲೋ ಬರುತ್ತೆ. ಹುಷಾರ್, ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಮಚ ಹೆಂಗೈತ ಮಚ ಇಂಗ್ಲೀಷು? ಮಚ ಸೂಪರ್. ಏಯ್ ಅವಲಕ್ಕಿ ಮಚ್ಚ. ಏಯ್ ಅದು ಅವಲಕ್ಕಿ ಅಲ್ಲೋ, ಆಸಮ್. ಹೋಗ್ಲಿ, ಎಲ್ಲಿ ಹೋಗ್ಬೇಕು ಅಂತ ಹೇಳಿದ್ದು? ಅಣ್ಣ ಅದು ಹರಿಕತೆ ಮನೆ ಗಣ. ಯಾಕೆ? ಅಣ್ಣ ಅದು ನಮ್ಮ ಅಜ್ಜಿ ಫ್ರೆಂಡ್ ತಿರೋಗಿದ್ದಾರೆ, ಅದಕ್ಕೆ ತಿಥಿಗೆ ಹರಿಕತೆ ಮಾಡಿಸ್ಬೇಕದಕ್ಕೆ ಅಣ್ಣ. ಓಹೋ ತಿಥಿ ಅಂತ ಹೇಳ್ತಾ ಇದೀಯಾ? ಬಾ ಹೇಳ್ತೀನಿ. ಲೋ ಮಚ ನಿನ್ ಸ್ಟೈಲ್ ಅಲ್ಲಿ ಸರಿ ಮಚ್ಚ, ಬಾ ಕುತ್ಕೋ. ಕಮ್ ಕಮ್, ಸಿಟ್ಟಿಂಗ್. ದಿಸ್ ಪಾಯಿಂಟ್ ಈಸ್ ದಿಸ್ ಏರಿಯಾ. ಟೆಲ್ ಮೀ, ವೇರ್ ಆರ್ ಯು ಗೋಯಿಂಗ್? ಅದು ಹರಿಕತೆ ಮನೆ ಅಣ್ಣ. ಹರಿಕತೆ ಹೌಸ್. Go straight. Take right. This point is Harikate house. So, go. ಲೇ ಸೂಪರ್ ಮಚ. ಕಾಕ ಹೊಡೋಣ. ಕಾಣದ ಕಡಲಿಗೆ ಅಂಬಲಿಸಿದೆ ಮನ. ಅವನು ಹೇಳಿದ ಅಡ್ರೆಸ್ ಇದೆ ಅಲ್ವಾ? ಕೇಳೋಣ. ಅಣ್ಣ ಅದು ಇಲ್ಲಿ ಕತೆ. ಓ ಹೌದಾ, ಸರಿ ಬನ್ನಿ. ಸರ್ ಬನ್ನಿ ಸರ್, ಕುತ್ಕೊಳ್ಳಿ. ಸರ್ ಪ್ರೊಡ್ಯೂಸರ್ ಎಲ್ಲ ಹೊರಗಡೆ ಹೋಗಿದ್ದಾರೆ, ಬಂದ್ಮೇಲೆ ಕತೆ ಹೇಳೋರಂತೆ. ಅಣ್ಣ ಅದು ಕತೆ ಇರಿ ಸರ್, ಪ್ರೊಡ್ಯೂಸರ್ ಎಲ್ಲ ಹೊರಗಡೆ ಹೋಗಿದ್ದಾರೆ, ಬಂದ್ಮೇಲೆ ಕತೆ ಸ್ಟಾರ್ಟ್ ಮಾಡೋರಂತೆ. ನಾನೇನೋ ಹರಿಕತೆಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದರೆ ಇವನೇನೋ ಪ್ರೊಡ್ಯೂಸರ್ ಅಂತ ಅನ್ನಲ್ಲಪ್ಪ. ಅರೆ ಈ ಫೋಟೋ ಎಲ್ಲ ನೋಡ್ದಂಗಿದ್ದೀನಿ, ಗೋಡೆ ಮೇಲೆ ಅದೇ ಇದೆ. ಹಂಗಾದ್ರೆ ಪ್ರೊಡ್ಯೂಸರ್ ಇವರೇ ಇರಬೇಕು. ಓಹೋ ಇದಾ ಮ್ಯಾಟ್ರು. ಹಾಗಾದರೆ ವಾಚ್ಮ್ಯಾನ್ ನನ್ನ ಅದು ಇಲ್ಲಿ ಕತೆ ಡೈರೆಕ್ಟ್ರು ಅಂತ ತಿಳ್ಕೊಂಬಿಟ್ಟಿದ್ದಾನೆ. ಬಂದಿರೋ ಚಾನ್ಸ್ನ ಬಿಡಬಾರ್ದು. ನಮಸ್ಕಾರ ಸರ್. ನಮಸ್ಕಾರ. ಯಾರು ನೀವು? ಸರ್ ಪೇಪರಲ್ಲಿ ಆ್ಯಡ್ ನೋಡಿದೆ, ಕತೆ ಹೇಳೋಣ ಅಂತ ಬಂದಿದ್ದೀನಿ. ನೋಡಿ ಡೈರೆಕ್ಟ್ರೆ, ಈಗಾಗಲೇ 4 ಜನ ಡೈರೆಕ್ಟ್ರು ಬಂದು ವಿಚಿತ್ರ ಕತೆ ಹೇಳ್ಬಿಟ್ಟು ಹೋಗಿದ್ದಾರೆ. ನೀವು ಅದೇನಾ? ಇಲ್ಲ ಸರ್, ನಿಮ್ಗೆ ಯಾವ ರೀತಿ ಬೇಕೋ ಹೇಳಿ, ಆ ರೀತಿ ಕತೆ ನಾನು ಮಾಡ್ಕೊಡ್ತೀನಿ. ಫುಲ್ ಎಮೋಷ್ನಲ್, ಸ್ವಲ್ಪ ಕಾಮಿಡಿ, ಲೈಟಾಗಿ ಲವ್, ಒಂದು ಮೆಸೇಜ್ ಇದ್ದರೆ ಸಾಕು. ಸೂಪರ್ ಸರ್. ಸರ್ ಟಾಯ್ಲೆಟ್ ಎಲ್ಲಿದೆ? ಔಟ್ ಸೈಡ್ ರೈಟ್ಗೆ ಇದೆ ನೋಡಿ. ಯಾಕೆ? ಸ್ವಲ್ಪ ಲಾಂಗಿಂದ ಬಂದೆ, ಅರ್ಜೆಂಟ್ ಅದಕ್ಕೆ. ಸರಿ ಹೋಗ್ರಿ. ಪಾಪ ಯಾರೋ ಸರಿಯಾಗಿ ನೀರೇ ಹಾಕಿಲ್ಲ. ಏನು ಸರ್ ಇಷ್ಟೊತ್ತು? ಇರೋ, ನೀವು ಡೈರೆಕ್ಟ್ರ್ ಕತೆ ಹೇಳಿ. ಸರ್ ನೀವು ತೆಲುಗು ಫಿಲಮ್ಸ್ ಜಾಸ್ತಿ ನೋಡ್ತೀರಾ? ಇಲ್ಲ, ನನಗೆ ತೆಲುಗು ಬರೋದಿಲ್ಲ. ಯಾಕಂದರೆ ಈ ತೆಲುಗು ಫಿಲಮ್ಸಲ್ಲಿ ಇದೇ ಟ್ರೆಂಡ್ ಓಡ್ತಾ ಇದೆ ಸರ್. ನೀವು ಹೇಳಿದ್ದು ಸರ್, ನಮ್ಮ ಕಥೆಯಲ್ಲಿ ಓಪನಿಂಗ್ಗೆ
ರೀ ಡೈರೆಕ್ಟ್ರೆ ನಿಮ್ಮ ಅಕೌಂಟ್ ನಂಬರ್ ಕೊಡಿ. ಯಾಕೆ ಸರ್? ನಿಮ್ಮ ಕತೆ ನಂಗೆ ತುಂಬ ಇಷ್ಟ ಆಗೋಯ್ತು ಕಣ್ರಿ. 1,00,000 ರೂಪಾಯಿ ಅಡ್ವಾನ್ಸ್ ಹಾಕ್ತೀನಿ ನಿಮ್ಮ ಅಕೌಂಟ್ಗೆ. ಯಾವಾಗಿಂದ ಸ್ಟಾರ್ಟ್ ಮಾಡೋಣ? ಏನು ಸರ್? ಶೂಟಿಂಗು. ಓ ಶೂಟಿಂಗಾ? ಅದು ನೆಕ್ಸ್ಟ್ ಮಂತ್ ಪ್ಲಾನ್ ಮಾಡ್ತೀನಿ ಸರ್. ಹಲೋ ಹಲೋ, ಏನು ಮಗ ಫೋನ್ ಮಾಡಿದ್ದು? ಮಗ ಸಿನಿಮಾ ಬುಕ್ ಆಗಾಯ್ತು. ಹೌದಾ? ಡೈರೆಕ್ಟ್ರ್ ಓಕೆ ಆದರು. నేను ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದೆ. ಓ ಒಳ್ಳೆ ಚಾನ್ಸು. ಹ್ಞೂ ಮಗ. ಮಚ್ಚ ಆ್ಯಕ್ಟ್ ಮಾಡೋಕ್ಕೆ ನಮಗೇನಾದ್ರು ಚಾನ್ಸ್ ಸಿಗುತ್ತೇನೋ? ಸರಿ ಬಾ. ಸರಿ ಮಗ. ಡೈರೆಕ್ಟ್ರೆ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟು. ಏನು ಹೇಳಿ ಸರ್? ಸಿನಿಮಾದಲ್ಲಿ ನಮ್ಮ ವಾಚ್ಮ್ಯಾನ್ಗೆ ಒಂದು ವಾಚ್ಮ್ಯಾನ್ ರೋಲ್ ಇದ್ರೆ ಕೊಡ್ರಿ. ಸರ್ ಅದಕ್ಕೆ ಯಾಕೆ ಸರ್ ಕೇಳ್ಕೊಂತೀರಾ? ಕೊಡ್ತೀನಿ ಬಿಡಿ ಸರ್. ಹೇಳಿದ್ದೀನಪ್ಪ. ಅಣ್ಣ ಬಾಡಿಗೆಗೆ ತಂದಿದ್ದು. ಏಯ್ ಅದಕ್ಕೇನೆ ಹೇಳಿದ್ದು ವಾಚ್ಮ್ಯಾನ್ ರೋಲ್ ಕೊಡು ಅಂತ. ಆಯ್ತು ಸರ್, ನಾನು ಬರ್ತೀನಿ. ಸರಿ ಡೈರೆಕ್ಟ್ರೆ. ಗೋವಿಂದ ಗೋವಿಂದ. ಎಸ್. ಓ ನಿಮಗೆ ಸ್ಟೋರಿ ಯಾವ್ದು ಹೇಳಿದೆ ಅಂತ ಗೊತ್ತಾಗಿಲ್ಲವಲ್ಲ? ಬನ್ನಿ ಸ್ವಲ್ಪ ಹಿಂದೆ ಹೊಟ್ಟು ಬರೋಣ. ಸಾರ್ ಅದರಲ್ಲೂ ಒಳ್ಳೆ ಫೈಟ್ ಇಕ್ಕಿದ್ದೀನಿ ಸರ್. ಅಣ್ಣ ಸಿನಿಮಾ ಹೆಸರು ಹೇಳಿಲ್ಲಲ್ಲ ಅಣ್ಣ? ಹೌದಲ್ವಾ? ರೀ ಡೈರೆಕ್ಟ್ರ ಸಾರ್ ಇಷ್ಟಕ್ಕೂ ಫಿಲಮ್ ಹೆಸರೇನು? ಇನ್ನೂ ಫಿಲಮ್ ಹೆಸರು ಇಟ್ಟಿಲ್ಲ. ಸದ್ಯಕ್ಕೆ ಪ್ರೊಡಕ್ಷನ್ ನಂಬರ್ 1 ಅಂತ ಇಟ್ಕೊಳ್ಳಿ. ಅಣ್ಣ ನಾವು ಮೋಸ ಹೋಗ್ಬಿಟ್ವಣ್ಣ. ಯಾಕೋ ಏನಾಯ್ತು? ಅಣ್ಣ ನೆನ್ನೆ ಡೈರೆಕ್ಟ್ರು ತೆಲುಗು ಫಿಲ್ಮ್ ಕೈದಿ ನಂಬರ್ 150 ಸ್ಟೋರಿ ಹೇಳ್ಬಿಟ್ಟು ಹೋಗ್ಬಿಟ್ಟಿದ್ದಾನಣ್ಣ. ಹೌದೇನೋ? ಬಕ್ರಾ ಮಾಡ್ಬಿಟ್ನು ನಮ್ಮ. ಹ್ಞೂ ಅಣ್ಣ. ಆದ್ರೂ ತಮಿಳು ಫಿಲ್ಮ್ ತೆಲುಗಿನಲ್ಲಿ ಹಿಟ್ ಆಗಿದೆ ಅಂದ್ರೆ ಕನ್ನಡದಲ್ಲಿ ಸೂಪರ್ ಹಿಟ್ ಆಗಲ್ವೇನಣ್ಣ? ಹೌದಲ್ಲ, ನನಗೂ ಸ್ಟೋರಿ ತುಂಬಾ ಇಷ್ಟ ಆಯ್ತು. ಮಾಡೋಣ ಬಿಡ. ಅಣ್ಣ ನನಗೆ ವಾಚ್ಮ್ಯಾನ್ ರೋಲ್ ಬೇಡ, ಬೇರೆ ಕ್ಯಾರೆಕ್ಟರ್ ಕೊಡೋಣ. ಥೂ ನಿನ್ನ ಕೊಡ್ಸೋಣ ಬಿಡ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಶೇರ್ ಮಾಡಿ.